10K. Ta-da! ಹಲೋ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೈಕಾ ಹಾಲ್ನ ಮಾಡತ್ತೀನಿ ನಾನು. ಇಟ್ಸ್ ಮೈ ಫಸ್ಟ್ ವಿಡಿಯೋ. ಸೊ ನೈಕಾದಿಂದ ಏನೇನು ತರಿಸ್ಕೊಂಡೀನಿ ಮತ್ತು ಯಾವ ಪ್ರಾಡಕ್ಟ್ ವರ್ತ್ ಅನ್ನಿಸ್ತು ನನಗೆ, ಮತ್ತು ನೀವು ತಗೋಬಾರ್ದ ಇದನ್ನೆಲ್ಲ ಹೇಳ್ತೀನಿ. ಅದಕ್ಕಿಂತಲೂ ಮುಂಚೆ ನೈಕಾ ಒಳಗೆ ನಾ ಈ ಸರ್ತಿ ಟೋಟಲಾಗಿ 10K ಸ್ಪೆಂಡ್ ಮಾಡೀನಿ. ಸೊ ಪ್ಲೀಸ್ ಮಮ್ಮಿ ಈ ವಿಡಿಯೋ ನೋಡೋಕೆ ಹೋಗಬೇಡ, ಯಾಕಂದ್ರೆ ಅವ್ರು ಬೈದು ಬಿಡ್ತಾರೆ ಲಿಟ್ರಲಿ. ಸೊ ಏನೇನು ತರಿಸ್ಕೊಂಡೀನಿ, ಯಾವೆಲ್ಲ ಪ್ರಾಡಕ್ಟ್ನ ತರಿಸ್ಕೊಂಡೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ಫ್ಯಾಮಿಲಿಗೆ ಜಾಯಿನ್ ಆಗ್ರಿ. ಏನೆಲ್ಲ ತರಿಸ್ಕೊಂಡೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತಲೂ ಮುಂಚೆ ನಾ ಎಷ್ಟು ತರಿಸ್ಕೊಂಡೀನಿ ತೋರಿಸ್ಬಿಡ್ತೀನಿ ನಿಮ್ಗೆ. ದಿಸ್ ಇಸ್ ಫಸ್ಟ್ ಬಾಕ್ಸ್. ಇದು ಭಾಳ ಹೆವಿ ಅದು ಆ್ಯಕ್ಚುಲಿ. ನೈಕಾಯಿಂದ ನನಗೆ ಈ ಥರ ಕಂಡೀಷನ್ ಒಳಗೆ ಈಗ ಫಸ್ಟ್ ಟೈಮ್ ಸಿಕ್ಕೈತಿ. ಎಲ್ಲ ಹರಿದು ಬಿಟ್ಟೈತಿ, ಬಾಕ್ಸ್ ಪೂರ್ತಿ ಡ್ಯಾಮೇಜ್ ಐತಿ. ಬಟ್ ಒಳಗಿನ ಪ್ರಾಡಕ್ಟ್ಸ್ ಸೇಫ್ ಆಗದವು, ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನಾನು ಬಂದ ಕೂಡಲೇ ಓಪನ್ ಮಾಡಿ ನೋಡೀನಿ. ಇದು ನಾನೇ ಎಲ್ಲ ಓಪನ್ ಮಾಡಿ ಚೆಕ್ ಮಾಡಿದೆ. ಬಿಕಾಸ್ ಏನಾದರೂ ಡ್ಯಾಮೇಜ್ ಇತ್ತಂದ್ರೆ ರೀಫಂಡ್ ಅಥವಾ ರಿಪ್ಲೇಸ್ ಏನಾದರೂ ಮಾಡ್ಕೋಬೇಕು. ಯಾಕಂದರೆ ಟೈಮ್ ಮುಗೀತಂದ್ರೆ ರಿಟರ್ನ್ ಅಥವಾ ರಿಪ್ಲೇಸ್ಮೆಂಟ್ ಏನೂ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಬಂದ ಕೂಡಲೇ ಓಪನ್ ಮಾಡಿ ನೋಡೀನಿ. ಸೊ ಇದು ಆದ್ಮೇಲೆ ಸೌಂಡ್ ಕೇಳಿಸ್ಕೊಳತಿರ್ಬೇಕು. ಇದು ಹಾಗೆ ಬಂದೈತಿ. ಔಟ್ಸೈಡ್ ಪ್ಯಾಕೇಜಿಂಗ್ ಎಲ್ಲ ಚಲೋ ಇತ್ತು, ಬಟ್ ಒಳಗಡೆ ಇದು ಡ್ಯಾಮೇಜ್ ಬಂದಿತ್ತು. ಇದ್ರೊಳಗೆ ನಾನು ಜಸ್ಟ್ ನೇಲ್ ಪಾಲಿಷ್ನ ಆರ್ಡರ್ ಮಾಡಿದ್ದೆ, ಬಟ್ ಸ್ಟಿಲ್ ಅದನ್ನೂ ಡ್ಯಾಮೇಜ್ ಬಂದೈತಿ. ಯಾಕೆ ಈ ಸಲ ಹಿಂಗಾಗಿತ್ತು ಗೊತ್ತಿಲ್ಲ. ನಾನು ಭಾಳ ಸರ್ತಿ ತರಿಸ್ಕೊಂಡಿನಿ ನೈಕಾ ಅಂತ, ಬಟ್ ಐ ಡೋಂಟ್ ನೋ, ನಂಗೆ ಇದೆಲ್ಲ ಸೇರಿ ಎತ್ತೋದು ಈಗ ಆಗಂಗಿಲ್ಲ. ಫುಲ್ ಹೆವಿ ಅದ ನೋಡ್ರಿ. ಟಡಾ! ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. 1 by 1 ಓಪನ್ ಮಾಡ್ತೀನಿ, ನಿಮ್ಮ ಜೊತೆ ಎಲ್ಲಾನು ಶೇರ್ ಮಾಡ್ತೀನಿ. ಇವಾಗ ಸೈಡಿಗೆ ಇಟ್ಬಿಡೋಣ ಅಂತ. ಇದನ್ನು ಫಸ್ಟ್ ಓಪನ್ ಮಾಡಿಬಿಡ್ತೀನಿ. ನಾನು ಜಸ್ಟ್ ರ್ಯಾಪ್ನ ಓಪನ್ ಮಾಡೀನಿ, ಲೈಕ್ ಅದು ಏನು ಪ್ಯಾಕ್ ಮಾಡಿರ್ತಾರಲ್ಲ ಅದನ್ನಷ್ಟೇ ಓಪನ್ ಮಾಡಿದ್ದೆ. ಈಗ ಈ ಥರ ಓಪನ್ ಮಾಡಿಬಿಡೋಣ. ಸೊ ಫಸ್ಟ್ ಪ್ರಾಡಕ್ಟ್ ಬಂದು ಲೆನೀಸ್ ಕಡೆಯಿಂದ ನಾನು ಲಿಪ್ ಸ್ಲಿಪ್ಪಿಂಗ್ ಮಾಸ್ಕ್ನ ತರಿಸ್ಕೊಂಡಿದ್ದೆ. ಬಟ್ ಏನಂದ್ರೆ ನೈಕಾ ಒಳಗೆ ನಾನು ಜಸ್ಟ್ ಇದು ಒಂದೇ ಆರ್ಡರ್ ಹಾಕಿದ್ದೆ. ಬಟ್ ವಾಟರ್ ಬ್ಯಾಂಕ್ ಬ್ಲೂ ಹೈಲರಾನಿಕ್ ಕ್ರೀಮ್ ಮಾಯಿಶ್ಚರೈಸರ್ 10 ಗ್ರಾಮ್ದು ನನಗೆ ಫ್ರೀ ಸಿಕ್ತು. ನಾನು ಸೇಲ್ ಇರಬೇಕಾದ್ರೆ ಇದಕ್ಕೆ ನಾನು ಆರ್ಡರ್ ಮಾಡೋದು. ಜಾಸ್ತಿ ಫ್ರೀ ಪ್ರಾಡಕ್ಟು ಸಿಗ್ತಿರ್ತಾವೆ. ಸೊ ನೀವು ನೆಕ್ಸ್ಟ್ ಟೈಮ್ ಸೇಲ್ ಇದ್ದಾಗ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಚೆಕ್ ಮಾಡ್ತಾ ಇರಿ ನೀವು. ಹಾಗೆ ಆ್ಯಪ್ ಒಳಗೂ ಚೆಕ್ ಮಾಡ್ಕೋತೀರಿ. ಸೇಲ್ ಇದ್ದಾಗಂದ್ರೆ ನಿಮ್ಗೆ ಯೂಸ್ಫುಲ್ ಆಗಿರೋ ಪ್ರಾಡಕ್ಟ್ ಭಾಳ ಕಡಿಮೆ ರೇಟ್ ಒಳಗೆ ಸಿಗ್ತಾವೆ ನೈಕಾ ಅಂತ. ಮತ್ತು ನೀವು ಬೈ 1 get 1 ಥರನೂ ತೊಗೋಬೋದು. ಇಲ್ಲಿ ನೋಡತ್ತಿರ್ಬೇಕು ನೀವು. ಇದ್ರದ್ದು MRP ಬಂದು 600 ಅದ. ನನಗೆ 510 ಒಳಗೆ ಸಿಕ್ತು. ಪ್ಲಸ್ ಇಲ್ಲಿ ನೋಡತ್ತಿರ್ಬೇಕು ನೀವು, ಇದು ಒಂದು ಫ್ರೀ ಪ್ರಾಡಕ್ಟು ಸಿಕ್ಕೈತೆ ನನಗೆ ಇದ್ರ ಜೊತೆ. ಇದು ಸ್ಲಿಪ್ಪಿಂಗ್ ಮಾಸ್ಕ್ ನಾನು ಭಾಳ ಡೇಸಿಂದ ತರಿಸ್ಕೋಬೇಕಂತ ವೆಯ್ಟ್ ಮಾಡಕತ್ತಿದ್ದೆ ಆ್ಯಕ್ಚುಲಿ. ಸೊ ಲೆಟ್ಸ್ ಓಪನ್ ಇಟ್. ಓಪನ್ ಆಗತ್ತಿಲ್ಲ ಇದು. ಸೋ ಕ್ಯೂಟ್. ಆ್ಯಕ್ಚುಲಿ ಇದು ಸ್ವಲ್ಪ ಕಾಸ್ಟ್ಲಿ ಅದ ಲಿಪ್ ಬಾಮ್. ಎಷ್ಟಪ್ಪ ಅಂದ್ರೆ 8 grams ಓನ್ಲಿ. ಫಾರ್ 8 ಗ್ರಾಮ್ಸಿಗೆ 510 rupees ಅಂದ್ರೂ ಕಾಸ್ಟ್ಲಿನೇ ನನಗೆ. ಆ್ಯಕ್ಚುಲಿ ನಾನು ಫ್ರಂಟ್ ಕ್ಯಾಮ್ರಾದಿಂದ ವಿಡಿಯೋ ಮಾಡತ್ತೀನಿ, ನಿಮಗೆಲ್ಲ ಉಲ್ಟಾ ಕಾಣಿಸತ್ತಿರ್ಬೇಕು, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊರಿ ಎಲ್ಲರೂ. ಸೊ ಸ್ಮೆಲ್ ಅಂತೂ ಚಲೋ ಐತಿ. ಇಲ್ಲಿ ಅಪ್ಲೈ ಮಾಡತ್ತೀನಿ ನಾನು. ವಾವ್, ಭಾಳ ಜಲ್ದಿ ಅಬ್ಸರ್ವ್ ಆಗ್ಬಿಡ್ತದ. ಇಲ್ಲಿ ನೋಡತ್ತಿರ್ಬೇಕು ನೀವು, ಚಲೋ ಐತಿ, ವರ್ತ್ ಅನ್ನಿಸ್ತು ನಾನು. ಫಸ್ಟ್ ಟೈಮೇ ತರಿಸ್ಕೊಂಡಿನಿ ನಾನು. ಶಾರ್ಟ್ಸ್ ಒಳಗೆ ಹೇಳ್ತೀನಿ, ಯೂಸ್ ಮಾಡಿ ರಿವ್ಯೂ ಕೊಡ್ತೀನಿ ಇದ್ರದ್ದು. ಸೊ ನೆಕ್ಸ್ಟ್ ಫ್ರೀ ಪ್ರಾಡಕ್ಟ್ನು ನೋಡೇಬೇಕಾಗ್ತದ, ಹಂಗೆ ಬಿಡೋದು. ಓಪನ್ ಮಾಡಿದೆ ಇವಾಗ ನಾನು. ವಾ, ಕ್ರೀಮ್ ನೋಡ್ಲಿಕ್ಕೆ ಒಂಥರ ಬೆಣ್ಣೆ ಟೈಪ್ ಐತಿದು. ಇಲ್ಲಿ ನೋಡತ್ತಿರ್ಬೇಕು ನೀವು. ಅಪ್ಲೈ ಮಾಡ್ತೀನಿ, ಚಲೋ ಐತಿ. ಇದ್ರದ್ದು ರಿವ್ಯೂ ಕೊಡ್ತೀನಿ. ಫಸ್ಟ್ ಯೂಸ್ ಮಾಡ್ತೀನಿ, ಹಂಗೆ ಏನ್ರಿ ನನಗೆ ಫೇಸಿಗೆ ಸೆಟ್ ಆಯಿತು
ಅಥವಾ ಚಲೋ ಅನ್ನಿಸ್ತಂದ್ರೆ ನಾನು ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಬಿಗ್ ಸೈಜ್ ಒಳಗೆ ತರಿಸ್ಕೋತೀನಿ ಈ ಕ್ರೀಮ್ನ. ವೇಸ್ಟ್ ಮಾಡಬೇಡ್ರಿ, ಕಾಸ್ಟ್ಲಿ ಅದು. ಸೊ ಮಾಯ್ಶ್ಚರೈಸರ್ ಫುಲ್ ಕೈಗೆಲ್ಲ ಅಪ್ಲೈ ಮಾಡತ್ತೀನಿ ನಾನು. ಸೊ ನೆಕ್ಸ್ಟ್ ಒಂದು ಬಂದು ಈ ಬಾಕ್ಸ್ನ ಓಪನ್ ಮಾಡತ್ತೀನಿ. ಇದು ಸೆಕೆಂಡ್ ಬಾಕ್ಸ್. ಸಾರಿ, ನಾನು ಫಸ್ಟೇ ಕೆಲವೊಂದು ಐಟಮ್ ಕಾಸ್ಟ್ಲಿ ಇರೋ ಐಟಮ್ನ ಓಪನ್ ಮಾಡಿರ್ತೀನಿ, ಬಿಕಾಸ್ ನನಗೆ ಒಂದೊಂದ್ಸಲ ವಿಡಿಯೋ ಮಾಡೋದು ಲೇಟ್ ಆಗಿಬಿಡ್ತೈತಿ. ಸೊ ಆ ಟೈಮ್ ಒಳಗೆ ರಿಟರ್ನ್ ಅಥವಾ ಎಕ್ಸ್ಚೇಂಜ್ ರಿಪ್ಲೇಸ್ಮೆಂಟ್ ಅದು ಏನಾದರೂ ಆಪ್ಷನ್ ಇರುತ್ತಲ್ಲ, ಟೈಮ್ ಲಿಮಿಟ್ ಮುಗಿತಂದ್ರೆ ನನಗೆ ವೇಸ್ಟ್ ಆಗಿಬಿಡ್ತೈತಿ. ಸೊ ಅದಕ್ಕೋಸ್ಕರ ನಾನು ಯೂಸ್ ಮಾಡಿರಂಗಿಲ್ಲ, ಜಸ್ಟ್ ಈ ಥರ ಓಪನ್ ಮಾಡಿ ಪ್ರಾಡಕ್ಟ್ ಕರೆಕ್ಟ್ ಅದೋ ಇಲ್ಲೋ ಅಂತ ಜಸ್ಟ್ ಚೆಕ್ ಮಾಡಿ ವಾಪಸ್ ನಾನು ಪ್ಯಾಕ್ ಮಾಡಿ ಇಟ್ಟಿರ್ತೀನಿ. ಎಲ್ಲನೂ ಮಾಡಿರಲ್ಲ, ಸಮ್ ಪ್ರಾಡಕ್ಟ್ಸ್ ಅಷ್ಟೇ. ಸೊ ಫಸ್ಟಿಗೆ, ಓ ಮೈ ಗಾಡ್, ಇದು ನನ್ನ ಫೇವ್ರೆಟ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಈಗೇನು ನೀವು ನನ್ನ ಹೇರ್ ನೋಡಾತಿರಲ್ಲ, ಈ ಒಂದು ಪ್ರಾಡಕ್ಟಿಂದಾನೇ ಇಷ್ಟು ಮಸ್ತಾಗಿ ಕಾಣತಿದ್ದೆ. ಮೈ ಫೇವ್ರೆಟ್ ಯಾವ್ದು ಗೆಸ್ ಮಾಡ್ರಿ? ಈ ಬಾಕ್ಸ್ ನೋಡಾದ್ರೆ ನೀವು ಗೆಸ್ ಮಾಡ್ಬೇಕು ಗೈಸ್. ಲವ್ ಬ್ಯೂಟಿ ಆ್ಯಂಡ್ ಪ್ಲಾನೆಟ್ ಕಡೆಯಿಂದ ನಾನು ಹೇರ್ ಮಾಸ್ಕ್ನ ತರಿಸ್ಕೊಂಡೀನಿ. ನನಗೆ ಗೊತ್ತಿಲ್ಲ ಗೈಸ್, ಲಿಟ್ರಲಿ ಹೇಳತ್ತೀನಿ, ಈ ಒಂದು ಪ್ರಾಡಕ್ಟ್ನ ನಾನು ಎಷ್ಟು ಸರ್ತಿ ಬೈ ಮಾಡಿ ನನಗಂತೂ ಗೊತ್ತಿಲ್ಲ. ಸೊ ಇದ್ರದ್ದು ನಾನು ಇದು ಓಪನ್ ಮಾಡಿಲ್ಲ, ಸ್ಮೆಲ್ಲೇ ವಾವ್ ಅದ. ಬಟ್ ನೀವು ಹೇರ್ಸಿಗೆ ಅಪ್ಲೈ ಮಾಡಿದ್ದಾದ್ಮೇಲೆ ನಿಮ್ಗೆ ಸಿರಮ್ದು ನೆಸಸರಿ ಬೇಡಂಗಿಲ್ಲ, ಅಷ್ಟು ಸ್ಮೂತ್ ಆಗಿರ್ತದೆ ಹೇರ್ಸಿಗೆ. ಇದು ಅಂತೂ ಡೆಫಿನೆಟ್ಲಿ ನೀವು ಇದನ್ನ ಟ್ರೈ ಮಾಡ್ಬೋದು. ಐ ಆಮ್ ಶೋರ್ ಅಬೌಟ್ ದಿಸ್. ನಾನು ತುಂಬ ಸರ್ತಿ ಯೂಸ್ ಮಾಡಿಬಿಟ್ಟೀನಿ, ಅದಕ್ಕೆ ನಿಮ್ಗೆ ಇಷ್ಟು ಶೋರ್ಲಿ ಹೇಳತ್ತೀನಿ. ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ಇಟ್ ಔಟ್. ನಾನು ಲಿಂಕ್ ಎಲ್ಲ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಒಳಗೆ, ಪ್ಲೀಸ್ ಚೆಕ್ಔಟ್ ಮಾಡಿ, ಬೇಕಂದ್ರೆ ನೀವು ಕೂಡ ಆರ್ಡರ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಒನ್ ಕೂಡ ನಾನು ಹೇರ್ ಮಾಸ್ಕ್ನ ತರಿಸ್ಕೊಂಡಿದ್ದೆ. ನಾನು ಈ ಒಂದು ಹೇರ್ ಮಾಸ್ಕ್ನ ಯೂಸ್ ಮಾಡತ್ತಿದ್ನಲ್ಲ, ಸೊ ವೈ ನಾಟ್ ಹೊಸದಾಗಿ ಯಾವುದಾದ್ರೂ ಯೂಸ್ ಮಾಡಬೇಕು ಅಂತ ಲವ್ ಬ್ಯೂಟಿ ಆ್ಯಂಡ್ ಪ್ಲಾನೆಟ್ ಕಡೆಯಿಂದ ಜೋಜೋಬಾ ಆಯಿಲ್ ಈ ಒಂದು ಹೇರ್ ಮಾಸ್ಕ್ನ ತರಿಸ್ಕೊಂಡಿನಿ. ಇದು ಕೂಡ ಲವ್ ಬ್ಯೂಟಿ ಆ್ಯಂಡ್ ಪ್ಲಾನೆಟ್ ಕಡೆಯಿಂದಾನೆ. ಓಪನ್ ಇಟ್. ಇದು ಫಸ್ಟ್ ಟೈಮ್ ತರಿಸ್ಕೊಂಡಿದ್ದು, ನನಗೂ ಗೊತ್ತಿಲ್ಲ, ನಾನು ನಿಮ್ಗೆ ರೆಕಮೆಂಡ್ ಮಾಡಂಗಿಲ್ಲ ಇದು, ಯಾಕಂದ್ರೆ ನಾನು ಯೂಸ್ ಮಾಡ್ಲಾರೆ ನಿಮ್ಗೂ ಹೇಳೋದು ಇಟ್ಸ್ ರಾಂಗ್. ಸ್ಮೆಲ್ ಚಲೋ ಐತಿ. ಸೊ ನಾನು ಈ ಒಂದು ಲೆವೆಂಡರ್ದು ನಾನು ಯೂಸ್ ಮಾಡಿದ್ರಿಂದ ಇದನ್ನ ನಾನು ನಿಮ್ಗೆ ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ. ಬಟ್ ನಾನು ಇದು ಒಂದು ಜೊಜೋಬಾ ಆಯಿಲ್ದು ಫಸ್ಟ್ ಟೈಮ್ ತರಿಸ್ಕೊಂಡಿನಿ. ನಾನು ಇದ್ರದ್ದು ಬೇಕಂದ್ರೆ ಯೂಸ್ ಮಾಡಿ ರಿವ್ಯೂ ಕೊಡ್ತೀನಿ. ನೀವು ಯೂಸ್ ಮಾಡಬೇಕಾ, ಬೈ ಮಾಡಬೇಕಾ ಇಲ್ಲ ಅಂತ ನಿಮ್ಗೆ ಹೇಳ್ತೀನಿ. ಆಮೇಲೆ ನೀವು ತಗೋಬೇಕಾ ತಗೋಬಾರ್ದ ಅಂತ ಥಿಂಕ್ ಮಾಡಿ ತಗೋಬೋದು. ಸೆಕೆಂಡ್ ಒನ್ನು ಆಯಿತು. ಇದು ಥರ್ಡ್ ಪ್ರಾಡಕ್ಟ್, ಥರ್ಡ್ ಬಾಕ್ಸ್. ಇದನ್ನು ನಾನು ಓಪನ್ ಮಾಡಿಲ್ಲ, ಬಿಕಾಸ್ ಈ ಬಾಕ್ಸ್ ಮೇಲೆ 261 ರೂಪೀಸ್ದಿತ್ತು. ಸೊ ಅದಕ್ಕೋಸ್ಕರ ನಾನು ಓಪನ್ ಮಾಡೋಕ್ಕೆ ಹೋಗಿರಲಿಲ್ಲ, ಯಾಕಂದ್ರೆ ಎಲ್ಲ ಪ್ರಾಡಕ್ಟ್ ಓಪನ್ ಮಾಡಿದ್ರೆ ಈ ಥರ ವಿಡಿಯೋ ಮಾಡಬೇಕಾದ್ರೆ ಇಂಟ್ರೆಸ್ಟಿಂಗ್ ಅನ್ಸಂಗಿಲ್ಲ. ಇವಾಗ ಓಪನ್ ಮಾಡತ್ತೀನಿ ನಾನು. ಓ, ಐ ಥಿಂಕ್ ಇದು ಎಸ್ ಮಾರ್ಸ್ ಕಡೆಯಿಂದ ಲಿಪ್ ಟಿಂಟ್ ಅದು. ನಾನು ಲಿಪ್ ಆಯಿಲ್ ಅಂತ ಮಾಡಿದ್ದೆ. ಮಾಸ್ಕ್ ಪ್ರಾಡಕ್ಟ್ ಒಳಗೆ ನೀವು ಡೆಫಿನೆಟ್ಲಿ ಲಿಪ್ಸ್ಟಿಕ್, ಲಿಪ್ ಲೈನರ್ಸ್ ಆ್ಯಂಡ್ ಈ ಥರ ಲಿಪ್ ಟಿಂಟ್ಸ್ ಅಥವಾ ಲಿಪ್ ಆಯಿಲ್ಸ್ ನೀವು ಏನು ಬೇಕಾದರೂ ಪರ್ಚೇಸ್ ಮಾಡಿ, ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡ್ತೀನಿ ಮಾಸ್ಕ್. ನನ್ನ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಅದ ಅನ್ಕೋತೀನಿ. ಮಾಸ್ಕ್ ಕಡೆಯಿಂದ ಸೊ ಲಿಪ್ ಟಿಂಟ್ನ ತರಿಸ್ಕೊಂಡಿನಿ. ಸೊ ಲೆಟ್ಸ್ ಓಪನ್ ಇಟ್ ಔಟ್. ಈ ಥರ ಸೌಂಡ್ ಭಾಳ ಲೈಕ್ ಆಗ್ತಾವ ನನಗೆ. ಪ್ಯಾಕೇಜಿಂಗ್ ಇಸ್ ಸೋ ಕ್ಯೂಟ್. ಸೊ ಇದ್ರದ್ದು MRP ಬಂದು 299 ರೂಪೀಸ್ ಇತ್ತು, ಬಟ್ ನನಗೆ ಸಿಕ್ಕಿದ್ದು 261 ರೂಪೀಸ್ ಒಳಗೆ. ಸೊ ಬರುತ್ತೆ ಅಲ್ವಾ, ನೀವು ಸ್ಟೋರ್ ಒಳಗೆಲ್ಲ ತೊಗೊಳಕ್ಕೆ ಹೋದ್ರೆ MRPದೇ ಕೊಡ್ತಿರ್ತಾರೆ ಯೂಶ್ವಲಿ. ವಾವ್, ನಂಗೆ ನಿಜ ಹೇಳ್ತೀನಿ, ಪ್ಯಾಕೇಜಿಂಗ್ ಮ್ಯಾಗೆ ಲವ್ ಆಗಿಬಿಡ್ತು ನೋಡ್ರಿ. ಓ ಮೈ ಗಾಡ್. ಓಪನ್ ಮಾಡೋಣ. ಓ ಮೈ ಗಾಡ್, ಸ್ಮೆಲ್ ಅಂತೂ ಹಾಶ್ ಇಲ್ಲ, ಯಾಕಂದ್ರೆ ನಂಗೆ ಹಾಶ್ ಸ್ಮೆಲ್ ಇದ್ರೆ
ನನ್ನ ಲಿಪ್ಸಿಗೂ ಆಗಬಾರಲ್ಲ, ನನ್ನ ಫೇಸು ಭಾಳ ಸೆನ್ಸಿಟಿವ್ ಅದ. ಇಲ್ಲಿ ನೋಡತ್ತಿರ್ಬೇಕು ನೀವು, ಆ್ಯಕ್ನಿ ಅಲ್ಲೊಂದು ಇಲ್ಲೊಂದು ಈಗ ಒಂದು ಸ್ವಲ್ಪ ಕಡಿಮೆ ಆಗ್ಯಾವು. ಅಪ್ಲೈ ಮಾಡಿ ತೋರಿಸ್ತೀನಿ ಈಗ. ವಾವ್ ವಾವ್, ಸೋ ಪಿಗ್ಮೆಂಟೆಡ್. ಲಿಟ್ರಲಿ ಹೇಳತ್ತೀನಿ, ಭಾಳ ಪಿಗ್ಮೆಂಟ್ ಅದ ಇದು. ನಾ ಇದ್ರದ್ದೊಂದು ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ ಡೆಫಿನೆಟ್ಲಿ. ಬಟ್ ಇವಾಗ ಇಲ್ಲಿ ನೋಡ್ಬೋದು ನೀವು, 1 2 3 ಸ್ವೈಪ್ ಒಳಗೆ ಇದು ಆ್ಯಕ್ಚುಲಿ ಇಷ್ಟು ಪಿಗ್ಮೆಂಟಾಗಿ ಕಾಣತ್ತದ. ಐ ಲವ್ ಇಟ್, ಐ ಲೈಕ್ ಇಟ್. ನಾನು ಈ ಒಂದು ಲಿಪ್ ಟಿಂಟ್ನ ಡೆಫಿನೆಟ್ಲಿ ಶಾರ್ಟ್ಸ್ ಡೆಫಿನೆಟ್ಲಿ ಮಾಡಿ ಹಾಕ್ತೀನಿ. ಇಲ್ಲಿ ನೋಡತ್ತಿರ್ಬೇಕು ನೀವು, ಐ ಲವ್ ಇಟ್. ಕಲರ್ ಆಲ್ಸೋ ಮಸ್ತ್ ಐತಿ ಟಿಂಟ್ದು. ಡಿಸಪಾಯಿಂಟೆಡ್ ಫಾರ್ ದಿಸ್. ಫಸ್ಟ್ ಟೈಮ್ ನನಗೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗಕತ್ತಿದ್ದು. ಸೊ ಇಲ್ಲಿ ನೋಡತ್ತಿರ್ಬೇಕು ನೀವು. ಸೊ ಆ್ಯಕ್ಚುಲಿ ಏನಪ್ಪ ಅಂದರೆ ನಾನು ಪ್ಯಾಕ್ ಆಫ್ 3 ಅಂದರೆ ಸಪ್ರೇಟಾಗಿನೇ, ಬಟ್ 3 ಪ್ರಾಡಕ್ಟ್ ನೈಲ್ ಪಾಲಿಶ್ ಪ್ರಾಡಕ್ಟ್ ನಾನು ಒನ್ ಟೈಮ್ ಆರ್ಡರ್ ಮಾಡಿದ್ದೆ. ಸೊ ಬರಬೇಕಾದ್ರೆ ಒಂದು ಡ್ಯಾಮೇಜ್ ಆಗಿಬಿಟ್ಟೈತಿ. ಸೊ ಸೇಫಾಗಿ ನನ್ನ ಕಡೆ ಬಂದಿದ್ದು ಇದು ಎರಡೇನೆ. ಇದ್ರ ಶೇಡು ಮತ್ತು ನಾನು ಕೊಟ್ಟಿರ್ತೀನಿ. ಸೊ ನೈಲ್ ಪಾಲಿಶ್, ಮೈ ಗಾಡ್, ಇಲ್ಲಿ ಗ್ಲಾಸ್ ಕೂತು ಬಿಟ್ಟೈತಿ. ಇಲ್ಲಿ ಕೈ ಹಾಕಕ್ಕೂ ಆಗಾಕತ್ತಿಲ್ಲ ಇದ್ರೊಳಗೆ. ಹಿಂಗೆ ಮಾಡಿದೆ ಅಂದ್ರೆ ಕೆಳಗೆ ಬಿದ್ದುಬಿಡ್ತದಲ್ಲ. ಇಲ್ಲಿ ನೋಡ್ರಿ ಯಾವ ಥರ ಆಗಿತ್ತು. ಓಕೆ, ಇದು ಸೈಡಿಗೆ ಇಟ್ಬಿಡ್ತೀನಿ. ಸೊ ಈ 2 ನೈಲ್ ಪಾಲಿಶ್ನ ನಾನು ತರಿಸ್ಕೊಂಡೆ ನೈಕಾಯಿಂದ. 2 ಕಲರ್ನು ಚಲೋ ಅದಾವು. ಇದು ಒಂಥರ ನ್ಯೂಡ್ ಕಲರ್ ಅದ, ಕ್ರೀಮಿಶ್, ಆ್ಯಂಡ್ ಇದು ಒಂದು ಲೆವೆಂಡರ್, ಡಾರ್ಕ್ ಲೆವೆಂಡರ್ ಅಥವಾ ಪರ್ಪಲ್ ಅಂತಲೇ ಹೇಳ್ಬೋದು. ಸೊ ಇವೆರಡು ಕಲರು ಚಲೋ ಅದಾವ. ಯು ಕ್ಯಾನ್ ಬೈ ಇಟ್. ಆ್ಯಪ್ ಒಳಗೂ ಇದ್ರ ರಿವ್ಯೂ ಚಲೋ ಇತ್ತು. ಸೊ ನೀವು ಡೆಫಿನೆಟ್ಲಿ ಇವೆರಡು ತೊಗೋಬೋದು. ಬಾಕ್ಸ್ ಎತ್ತಕ್ಕಾಗತ್ತಿಲ್ಲ, ನಂಗೆ ಕರೆ ಹೇಳ್ತೀನಿ. ಇದ್ರೊಳಗೆ ಭಾಳ ಪ್ರಾಡಕ್ಟ್ಸ್ ಅದಾವ ಗೈಸ್, ಲಿಟ್ರಲಿ ಹೇಳತ್ತೀನಿ. ಸೊ ಒಂದೊಂದಾಗಿ ತೋರಿಸ್ತೀನಿ ನಿಮಗೆ. ಸೊ ಫಸ್ಟ್ ಪ್ರಾಡಕ್ಟ್ ಬಂದು ನ್ಯೂಟ್ರೋಜೆನ ಕಡೆಯಿಂದ ಹೈಡ್ರಾ ಬೂಸ್ಟ್ ಹೈಲುರಾನಿಕ್ ಆ್ಯಸಿಡ್ ವಾಟರ್ ಜೆಲ್ ಮಾಯ್ಶ್ಚರೈಸರ್ನ ತರಿಸ್ಕೊಂಡೀನಿ. ಯೂಶ್ವಲಿ ಇದ್ರ ಪ್ರೈಸ್ ಎಲ್ಲ ಕಡೆ ಜಾಸ್ತಿನೇ ಇರ್ತದೆ. ನನಗೆ ನೈಕಾ ಒಳಗೆ ಸೇಲ್ ನಡೆಯಕತ್ತಿತ್ತಲ್ಲ, ಸೊ ಚಲೋ ಪ್ರೈಸ್ ಒಳಗೆ ಸಿಕ್ಕೈತಿ, ಭಾಳ ಡಿಸ್ಕೌಂಟ್ ಆಗೈತಿ ನನಗೆ. ಓಪನ್ ಮಾಡಿಬಿಡ್ತೀನಿ. ಓಕೆ, ಪ್ಯಾಕೇಜಿಂಗ್ ಬಂದು ಚಲೋ ಕೊಟ್ಟಾರ. ಗ್ಲಾಸ್ ಪ್ಯಾಕೇಜಿಂಗ್ ಅದ. ಓಹ್, ಸ್ಮೆಲ್ಲು ಅಷ್ಟೊಂದೇನು ಹಾಶ್ ಇಲ್ಲ. ಆ್ಯಕ್ಚುಲಿ ಈ ಒಂದು ಪ್ರಾಡಕ್ಟ್ನು ನಾನು ಫಸ್ಟ್ ಟೈಮ್ ತರಿಸ್ಕೊಂಡಿದ್ದು. ಯೂಸ್ ಮಾಡಿ ಶಾರ್ಟ್ಸ್ ಒಳಗೆ ಹೇಳ್ತೀನಿ ಡೆಫಿನೆಟ್ಲಿ. ಯಾಕಂದರೆ ನಾನು ಆಲ್ರೆಡಿ ತರಿಸ್ಕೊಂಡಿನಿ, ಯೂಸ್ ಮಾಡಿ ಹೇಳೋದ್ರಿಂದ ನಿಮಗೂ ಯೂಸ್ ಆಗುತ್ತೆ. ತೊಗೋಬೇಕಾ ತೊಗೋಬಾರ್ದ ಅಂತೂ ಗೊತ್ತಾಗ್ತದೆ. ಸೊ ಲೈಟ್ ವೇಟ್ ಐತಿ. ಸೊ ವಾಟರ್ ಬೇಸ್ಡ್ ಇರೋದ್ರಿಂದ ನಿಮ್ಗೆ ಸ್ಕಿನ್ನಿಗೂ ಜಲ್ದಿ ಅಬ್ಸರ್ವ್ ಆಗುತ್ತೆ. ನಾನು ಡರ್ಮ್ಯಾಟು ಇದು ರೆಕಮೆಂಡ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಇದೊಂದು ಪ್ರಾಡಕ್ಟ್ ತರಿಸ್ಕೊಂಡಿದ್ದೆ. ನಾನು ಯೂಸ್ ಮಾಡಿ ನಿಮ್ಗೆ ಹೇಳ್ತೀನಿ, ನೀವು ತೊಗೋಬೇಕಾ ತೊಗೋಬಾರ್ದು ಅಂತ. ನಿಮ್ಮ ರೊಕ್ಕನೂ ಹಾಳಾಗಬಾರ್ದಲ್ಲ, ಯಾಕಂದರೆ ನಾನು ಆಲ್ರೆಡಿ ತೊಗೊಂಡ್ಬಿಟ್ಟೀನಿ. ನಾ ವೀಡಿಯೋ ಮಾಡಿ ಹಾಕೋದ್ರಿಂದ ನಿಮಗೂ ಯೂಸ್ ಆಗ್ತದೆ. ಸೊ ಅದಕ್ಕೆ ನಾನು ನಿಮ್ಗೆ ಇದ್ರದ್ದು ರಿವ್ಯೂ ಕೊಡ್ತೀನಿ. ಸೊ ಯೂಸ್ ಮಾಡಬೇಕಾ ಅಥವಾ ಬೈ ಮಾಡಬೇಕಾ ಮಾಡಬಾರ್ದ ಅಂತಲೂ ಹೇಳ್ತೀನಿ. ಯಾಕಂದರೆ ನಾನು ಕೂಡ ಫಸ್ಟ್ ಟೈಮ್ ತರಿಸ್ಕೊಂಡಿದ್ದು. ಸೊ ಲೈಟ್ ವೇಟ್ ಅದ ಅಂತ ಭಾಳ ಮಂದಿ ಹೇಳ್ಯಾರ. ಯೂಟ್ಯೂಬ್ ಒಳಗೆ ವೀಡಿಯೋಸ್ ನೋಡಿದ್ದೆ. ಸೊ ನೋಡಿ ಚೆಕ್ ಮಾಡಿ ಇದ್ರದ್ದು ರಿವ್ಯೂ ಕೊಡ್ತೀನಿ ಶಾರ್ಟ್ಸ್ ಒಳಗೆ. ಇದು ನನ್ನ ಫೇವ್ರೆಟ್ ಶಾಂಪು. ಇಷ್ಟು ದೊಡ್ಡದಾಗಿ, ಸಾರಿ ಗೈಸ್, ಇಷ್ಟು ದೊಡ್ಡದಾಗಿ ಅದಕ್ಕೆ ತರಿಸ್ಕೊಂಡಿ ಅಂದ್ರೆ ನಮ್ಮ ಮನೆಯೊಳಗೆ ನಮ್ಮ ಮಮ್ಮಿ, ನಮ್ಮ ಪಪ್ಪ, ನಾನು ಎಲ್ಲರೂ ಇದೇ ಒಂದು ಶಾಂಪು ಯೂಸ್ ಮಾಡೋದು. ಅದಕ್ಕೆ ಇದು ಆಲ್ರೆಡಿ ಓಪನ್ ಮಾಡಿಬಿಟ್ಟಾರೆ. ಅವರಿಗೆ ಬಂದು ಕೂಡ ಶಾಂಪು ಕೊಡು ಯಾವ ತರಿಸಿ ಕೊಡು ಅಂದ್ಬಿಟ್ರೆ. ಸೊ ಅದಕ್ಕೆ ಇದೊಂದು ಓಪನ್ ಮಾಡಿದೆ. ಬಿಕಾಸ್ ಇದು ಒಂದು ಕವರು ಡ್ಯಾಮೇಜ್ ಬಂದಿತ್ತಲ್ಲ. ಸೊ ಪ್ರಾಡಕ್ಟ್ ಎಲ್ಲ ಕರೆಕ್ಟ್ ಅದಾವೆ ಎಲ್ಲ ಚೆಕ್ ಮಾಡೋದಿತ್ತು ನನಗೆ. ಸೊ ಅದಕ್ಕೋಸ್ಕರ ಇದನ್ನು ಓಪನ್ ಮಾಡಿದೆ ನಾನು.
ಗೈಸ್ ಆ್ಯಕ್ಚುಲಿ ಇದು MRP ಬಂದು 1615 ಅದ. ನನಗೆ ಭಾರಿ ಡಿಸ್ಕೌಂಟ್ ಒಳಗೆ ಸಿಕ್ತು. ನನಗೆ ಲೋರಿಯಲ್ ಹೈಲರಾನಿಕ್ ಫಿಲ್ಲಿಂಗ್ ಶಾಂಪೂ. ಸೊ ಹೇರ್ಸಿಗಂತೂ ಭಾಳ ಚಲೋ ಐತಿ. ಇದ್ರ ಜೊತೆಗೆ ನಾನು ಹೈಲರಾನಿಕ್ ಆ್ಯಸಿಡ್ 72 hours ಮಾಯ್ಶ್ಚರ್ ಸೇಲಿಂಗ್ ಕಂಡೀಷ್ನರ್ನ ತರಿಸ್ಕೊಂಡಿದ್ದೆ. ಇವೆರಡು ಕಾಂಬೋ ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಬೋದು. ಬಿಕಾಸ್ ನನ್ನ ಹೇರ್ಸು ಫುಲ್ಲಿ ಫ್ರೀಝಿ, ಡ್ಯಾಮೇಜ್ ಆ್ಯಂಡ್ ಕಂಟ್ರೋಲೇ ಆಗಂಗಿಲ್ಲ ನಾನು ಏನು ಅಪ್ಲೈ ಮಾಡಿದ್ರು. ಬಟ್ ಈ ಕಂಡೀಷ್ನರ್ ಆ್ಯಂಡ್ ಈ ಶಾಂಪು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಹೇರ್ಸು ಸ್ವಲ್ಪ ಮ್ಯಾನೇಜಬಲ್ ಆಗ್ಯದವು ಮತ್ತು ಸ್ಮೂತ್ ಅನ್ಸಾಕತ್ತವು. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಭಾಳ ಸರ್ತಿ ನಾನು ತರಿಸ್ಕೊಂಡೇನಿ ಈ ಎರಡು ಪ್ರಾಡಕ್ಟ್. ನನಗೆ ವರ್ತ್ಫುಲ್ಲು ಅನಿಸೈತಿ. ಸೊ ಫಸ್ಟ್ ನಾನು ಈ ಸೈಜ್ ಒಳಗೆ ಶಾಂಪು ಮತ್ತು ಕಂಡೀಷ್ನರ್ ತರಿಸ್ಕೊಂಡಿದ್ದೆ. ಸೊ ನನಗೆ ಚಲೋ ಅನಿಸಿದ ಕೂಡಲೇ ಇಷ್ಟು ದೊಡ್ಡದಾಗಿ ತರಿಸ್ಕೊಂಡಿನಿ. ಇದು ಬಂದು ಐ ಥಿಂಕ್ ಸೊ 1000 ml ಅದ. ಎಸ್, 1000 ml ಅದ. ನೀವು ಡೆಫಿನೆಟ್ಲಿ ಕಣ್ಣು ಮುಚ್ಕೊಂಡು ನೀವು ಎರಡು ಪ್ರಾಡಕ್ಟ್ ಯೂಸ್ ಮಾಡಿರಿ. ನಿಮ್ಮ ಹೇರ್ಸ್ ಸಾಫ್ಟ್ ಆಗಿದ್ರು ನೀವು ಇದನ್ನು ಯೂಸ್ ಮಾಡಿರಿ, ಶೈನ್ ಕೊಡ್ತದೆ ಇದು ಒಂದು ಶಾಂಪೂ ಮತ್ತು ಕಂಡೀಷ್ನರ್. ಸೊ ಒಳಗೆ ಓಕೆ. ಸೊ ಬಯೋ ಕಾಲೇಜಿನ್ ಮಾಸ್ಕ್ ಭಾಳ ವೈರಲ್ ಆಗಿತ್ತು. ಕೊರಿಯನ್ ಬ್ರ್ಯಾಂಡ್ ಇದು ಆ್ಯಕ್ಚುಲಿ. ಸೊ ನಾನು ಫಸ್ಟ್ ಟೈಮ್ ತರಿಸ್ಕೊಂಡಿದ್ದು ಇದನ್ನು ಯೂಸ್ ಮಾಡಿಲ್ಲ. ಒಂದು ಶಾರ್ಟ್ ಮಾಡ್ಬೇಕು ಅಂದ್ಕೊಂಡಿನಿ, ನೈಟ್ ಅಪ್ಲೈ ಮಾಡಬೇಕಿದು. ಅವ್ರು ಆ್ಯಕ್ಚುಲಿ ರೆಕಮೆಂಡ್ ಮಾಡೋದು 3 to 4 hours ಬಿಡಬೇಕು ಫೇಸ್ ಮೇಲೆ, ದೆನ್ ನೀವು ಪೀಲ್ ಮಾಡಬೇಕು. ಬಟ್ ನಾನು ಓವರ್ ನೈಟು ಯೂಸ್ ಮಾಡಿ ನಿಮಗೆ ಜೊತೆ ಇದ್ರದ್ದು ವಿಡಿಯೋ ಶೇರ್ ಮಾಡ್ತೀನಿ ಡೆಫಿನೆಟ್ಲಿ. ಸೊ ಫಸ್ಟ್ ಟೈಮ್ ತರಿಸ್ಕೊಂಡಿದ್ದು ರೆಕಮೆಂಡ್ ಮಾಡಬೇಕಂದ್ರೆ ಶಾರ್ಟ್ಸ್ ಸಲುವಾಗಿ ನೀವು ವೆಯ್ಟ್ ಮಾಡಬೇಕು, ಚೆಕ್ಔಟ್ ಮಾಡಿ ದೆನ್ ನೀವು ಬೈ ಮಾಡಬೇಕು ಮಾಡಬಾರ್ದು ನಾನು ಹೇಳ್ತೀನಿ. ಬಟ್ ಈ ಒಂದು ಪ್ರಾಡಕ್ಟ್ ಭಾಳ ವೈರಲ್ ಆಗಿತ್ತು. ಸೊ ಅದಕ್ಕೋಸ್ಕರ ತರಿಸ್ಕೊಂಡಿನಿ. ನೋಡೋಣ, ಯೂಸ್ ಮಾಡಿ ನಿಮ್ಗೆ ಹೇಳ್ತೀನಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಓಕೆ. ಒಂದು ನಿಮಿಷ ತಳಕು. ಸೊ ನಾನು ಮೆಬೆಲಿನ್ ಕಡೆಯಿಂದ ಕನ್ಸೀಲರ್ನ ಆರ್ಡರ್ ಮಾಡಿದ್ದೆ. 144 ಶೇಡ್ ನಂಬರ್ ಕ್ಯಾರಮೆಲ್ ಐ ಥಿಂಕ್. ಸೊ ಇದು ಈ ಥರ ಕಾಣಿಸ್ತೈತೆ ನಿಮ್ಗೆ. ಆ್ಯಕ್ಚುಲಿ ಇದು ಓಪನ್ ಮಾಡೋಕ್ಕಿಂತಲೂ ಮುಂಚೆ ವೈಟ್ ಇರ್ತೈತಿ, ಇಲ್ಲ ಸ್ಪಾಂಜ್ ಟೈಪ್ ಕೊಟ್ಟಿರ್ತಾರೆ. ಫಸ್ಟ್ ಟೈಮ್ ತರಿಸ್ತೀನಿ, ಬಟ್ ವಿಡಿಯೋ ನೋಡಿದ್ದೆ. ಸೊ ಏನಂದ್ರೆ ನಾನು ಈ ಥರ ಇದು ಮಾಡಿಬಿಟ್ಟಿನಿ. ಈ ಥರ ರೋಲ್ ಮಾಡೋದ್ರಿಂದ ಪ್ರಾಡಕ್ಟ್ ಮೇಲೆ ಬರ್ತೈತಿ, ನೀವು ಜಸ್ಟ್ ಅಪ್ಲೈ ಮಾಡ್ಬೋದು. ಸೊ ನಾನಿಲ್ಲಿ ಅಪ್ಲೈ ಮಾಡಿ ತೋರಿಸ್ತೇನೆ ನಿಮಗೆ. ಆ್ಯಕ್ಚುಲಿ ನನ್ನ ಫೇಸ್ ಕಲರ್ಗಿಂತಲೂ ಇಲ್ಲಿ ಜಾಸ್ತಿ ಫೇರ್ ಅದ ನನ್ನ ಕೈ, ಯಾಕೆ ಗೊತ್ತಿಲ್ಲ. ಫೇಸಿಗೆ ಸ್ವಲ್ಪ ಟ್ಯಾನ್ ಗೇನ್ ಆಗಿ ಆ್ಯಕ್ನಿ ಸಲುವಾಗಿ ಒಂದು ಶೇಡ್ ಡಾರ್ಕ್ ಅದ ನಂದು ಫೇಸಿಂದ ಟೋನ್. ಸೊ ಅದಕ್ಕೋಸ್ಕರನೇ ನಾನು ಈ ಒಂದು ಶೇಡ್ನ ತರಿಸ್ಕೊಂಡಿನಿ. ಇಲ್ಲಿ ಸೂಟ್ ಆಗುತ್ತಿಲ್ಲ, ಬಟ್ ನನ್ನ ಫೇಸಿಗೆ ಇದು ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಅಂದ್ಕೊಂಡಿನಿ. ಇಲ್ಲಿ ನೋಡಿದ ಕೂಡ ನಂಗೆ ಅನ್ಸತ್ತದ ಇದು ನನಗೆ ಪರ್ಫೆಕ್ಟ್ ಮ್ಯಾಚ್ ಆಗ್ತಿರ್ಬೋದಂತ. ಅಬ್ಸರ್ವೇಷನ್ ಅಂತೂ ಜಲ್ದಿ ಆಗೈತಿ, ನೋಡ್ತಿರ್ಬೋದು ನೀವು. ಸೊ ಇದ್ರದ್ದು ಫುಲ್ ವಿಡಿಯೋ ಮಾಡಿ ಡೆಫಿನೆಟ್ಲಿ ಹಾಕ್ತೀನಿ ಶಾರ್ಟ್ಸ್ ಒಳಗೆ. ಸೊ ಅದಾದಮೇಲೆ ಓಕೆ ಓಪನ್ ಆಗುತ್ತಿತ್ತು. ಈ ಒಂದು ಹೇರ್ ಸಿರಮ್ನ ತರಿಸ್ಕೊಂಡಿನಿ. ಇದನ್ನು ಆ್ಯಕ್ಚುಲಿ MRP ಬಂದು 729 rupees ಇತ್ತು. ಸೇಲ್ ಒಳಗೆ ಭಾಳ ಕಡಿಮೆ ಪ್ರೈಸ್ ಒಳಗೆ ಸಿಕ್ಕೈತೆ ನನಗೆ. ಆ್ಯಕ್ಚುಲಿ ಇದ್ರದ್ದೊಂದು ಸಣ್ಣದು ಸೈಜು ಬರ್ತೈತಿ, ಐ ಥಿಂಕ್ ಸೊ 50 ml. ಆ ಪ್ರೈಸ್ ರೇಂಜಿಗೆ ನನಗೆ 100 ml ಸಿಕ್ತು ಸೇಲ್ ಟೈಮ್ ಒಳಗೆ. ಸೊ ಈ ಒಂದು ಲೋರಿಯಲ್ ಪ್ಯಾರಿಸ್ ಅವ್ರದ್ದು ಏನು ಸಿರಮ್ ಐತಲ್ಲ, ನಿಮ್ಮ ಹೇರ್ ಡ್ಯಾಮೇಜ್ ಇರಲಿ, ಫ್ರೀಝಿ ಆಗಿರಲಿ, ಅಥವಾ ನಿಮ್ಗೆ ಮ್ಯಾನೇಜಬಲ್ ಆಗತ್ತಿಲ್ಲ ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಿರಿ. ನಾನು ಲಾಸ್ಟ್ 3 yearsಯಿಂದ ಯೂಸ್ ಮಾಡತ್ತೀನಿ ಈ ಒಂದು ಸಿರಮ್. ಡೆಫಿನೆಟ್ಲಿ ರೆಕಮೆಂಡೆಡ್. ನೀವು ಕೂಡ ಪರ್ಚೇಸ್ ಮಾಡಿರಿ, ಯೂಸ್ ಮಾಡಿರಿ, ಭಾಳ ಚಲೋ ಐತಿ. ನಮ್ಮ ಮನೆಯೊಳಗೆ ನಾನು ನಮ್ಮ ಮಮ್ಮಿ ಇದೇ ಯೂಸ್ ಮಾಡ್ತೀವಿ. ಸೊ ನೀವು ಬೈ ಮಾಡ್ಬೋದು ಇದನ್ನು, ಯಾಕಂದರೆ ಇಟ್ಸ್ ಮೈ 6th ಟೈಮ್ ನಾನು ಇದನ್ನು ಪರ್ಚೇಸ್ ಮಾಡತ್ತಿರ್ಬೋದು ಈ ಸೈಜ್ದು. ಸೊ ಡೆಫಿನೆಟ್ಲಿ ಬೈ ಮಾಡ್ಬೋದು. ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಇದನ್ನು. ಸೊ ನೆಕ್ಸ್ಟ್ ಬಂದು ಬಿ ಬ್ಲೆಂಡ್ ಕಡೆಯಿಂದ ಹಾಟ್ ಶಾಟ್ ಹೇರ್ ಪ್ರೊಟೆಕ್ಟ್ ಹೇರ್ ಮಿಸ್ಟ್ನ ತರಿಸ್ಕೊಂಡಿನಿ.
ಇದು ಸೆಕೆಂಡ್ ಟೈಮ್. ಎಸ್, ಇದು ನಿಮ್ಮ ಒಂದು ಹೇರ್ನ ಡ್ಯಾಮೇಜಿಂದ ಕಂಟ್ರೋಲ್ ಮಾಡುತ್ತೆ. ಯಾವುದೇ ಥರ ಟ್ರೆಂಡ್ ನೋಡಿ ತರಿಸ್ಕೊಂಡಿಲ್ಲ ನಾನು. ಫಸ್ಟ್ ಟೈಮ್ ತರಿಸ್ಕೊಂಡು ಯೂಸ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ಟೈಮ್ನು ತರಿಸ್ಕೊಂಡಿನಿ. ಯಾಕಂದ್ರೆ ಹೇರ್ ಸ್ಟ್ರೈಟ್ ಮಾಡೋದಾಗಲಿ ನಾವು ಡೈಲಿ ಬೇಸಿಸ್ ಒಳಗೆ ಮಾಡ್ತಿರ್ತೀವಿ. ಹೀಟ್ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ಸ್ ಡೆಫಿನೆಟ್ಲಿ ಡ್ಯಾಮೇಜ್ ಆಗುತ್ತೆ, ಹೇರ್ ಸ್ಪ್ಲಿಟನ್ಸ್ ಆಗೇ ಆಗ್ತಾವು. ಸೊ ಅದನ್ನೆಲ್ಲ ನೀವು ಫೇಸ್ ಮಾಡಬಾರ್ದಂದ್ರೆ ಡೆಫಿನೆಟ್ಲಾಗಿ ನೀವು ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ರೆಕಮೆಂಡೆಡ್ ಇದು ಕೂಡ. ಸೊ ಈ ಬಾಕ್ಸಿಂದ ಇದು ಲಾಸ್ಟ್ ಪ್ರಾಡಕ್ಟ್. ಇದು ಕೂಡ ಲವ್ ಬ್ಯೂಟಿ ಆ್ಯಂಡ್ ಪ್ಲಾನೆಟ್ ಕಡೆಯಿಂದಾನೆ. ಆ್ಯಕ್ಚುಲಿ ಲವ್ ಬ್ಯೂಟಿ ಆ್ಯಂಡ್ ಪ್ಲಾನೆಟ್ ಕಡೆಯಿಂದ ನಾನು ತರಿಸ್ಕೊಳ್ಳೋದು ಭಾಳ ಸಲ ಆಗೈತಿ. ಈ ಒಂದು ಬ್ರ್ಯಾಂಡ್ ನನಗೆ ಎದಕ್ಕೆ ಲೈಕ್ ಆಗ್ತದಂದ್ರೆ ಇವ್ರದ್ದು ಏನು ಹೇಳಿರ್ತಾರಲ್ಲ, ಲೈಕ್ ಹೇರ್ ಸ್ಮೂತ್ ಆಗುತ್ತಂದ್ರೆ ಡೆಫಿನೆಟ್ಲಿ ಸ್ಮೂತ್ ಆಗಿರುತ್ತೆ. ಕರ್ಲಿ ಹೇರ್ ಸಿಕ್ಕಂದ್ರೆ ಕರ್ಲಿ ಹೇರ್ ಸಂಬಂಧ ಅದೇನು ರೆಕಮೆಂಡ್ ಇರುತ್ತಲ್ಲ, ಸೊ ಡೆಫಿನೆಟ್ಲಿ ಅದಕ್ಕೆ ವರ್ಕ್ ಆಗುವಂಗಿರ್ತಾವೆ. ಸೊ ಇದು ಕೂಡ ಲವ್ ಬ್ಯೂಟಿ ಆ್ಯಂಡ್ ಪ್ಲಾನೆಟ್ ಕಡೆಯಿಂದ ಲೆವೆಂಡರ್ದು ಶಾಂಪು ತರಿಸ್ಕೊಂಡಿದ್ದೆ ನಾನು. ಆವಾಗಲೇ ನೀವು ನೋಡಿರ್ಬೋದು. ಹೇರ್ ಮಾಸ್ಕ್ನ ತರಿಸ್ಕೊಂಡಿದ್ದೆ, ಅದೇ ಇದ್ರದ್ದು ಶಾಂಪು ತರಿಸ್ಕೊಂಡಿನಿ. ಸೊ ಸ್ಮೆಲ್ ವೈಸ್ ಎಲ್ಲ ಚಲೋ ಐತಿ. ಇದು ಕೂಡ ನಂದು 4th ಟೈಮ್ ಪರ್ಚೇಸಿಂಗ್ ಅನ್ಸುತ್ತೆ. ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ಇಟ್ ಔಟ್. ಲವ್ ಬ್ಯೂಟಿ ಆ್ಯಂಡ್ ಪ್ಲಾನೆಟ್ ಕಡೆಯಿಂದ ನೀವು ಯಾವ ಪ್ರಾಡಕ್ಟ್ ತೊಗೋತೀರ ತೊಗೋರಿ, ಎಲ್ಲನೂ ಚಲೋ ಅದಾವು ಆಲ್ಮೋಸ್ಟ್. ಕೆಲವೊಂದು ಏನಾದರೂ ನಿಮ್ಗೆ ಲೈಕ್ ಆಗದೆ ಇರ್ಬೋದು ಪರ್ಸ್ನಲಿ. ಸೊ ಪರ್ಸ್ನಲಿ ನನಗೆ ಈ ಒಂದು ಬ್ರ್ಯಾಂಡ್ ಭಾಳ ಲೈಕ್. ಸೊ ಈ ಬಾಕ್ಸ್ ಒಳಗೆ ನನಗೆ ಲೋರಿಯಲ್ ಪ್ಯಾರಿಸ್ ಅವ್ರ ಕಡೆಯಿಂದ ಹೈಲೋರಾನ್ ಪ್ಯೂರ್ 72 ಅವರ್ಸ್ ಪ್ಯೂರಿಫೈ ಶಾಂಪು ಫ್ರೀಯಾಗಿ ಸಿಕ್ಕೈತಿ. ಇದು ಯೂಸ್ ಮಾಡ್ತೇನೆ. ಇಫ್ ಇನ್ ಕೇಸ್ ಲೈಕ್ ಐತಪ್ಪ ಅಂದ್ರೆ ದೊಡ್ಡ ತರಿಸ್ಕೋತೀನಿ. ಸೊ ಲಾಸ್ಟ್ ಈ ಒಂದು ಪ್ರಾಡಕ್ಟ್, ಇದೇ ಒಂದು ಕಾಸ್ಟ್ಲಿ ಅಂತ ಹೇಳ್ಬೋದು. ನೈಕಾಯಿಂದ ತರಿಸ್ಕೊಂಡಿದ್ದು. ಏನಂತ ಓಪನ್ ಮಾಡಿದ್ಮೇಲೆ ಹೇಳ್ತೀನಿ ನಾನು. ಟಡಾ, ಒಂದು ಹೇರ್ ಸ್ಟ್ರೈಟ್ನರ್ ಬೇಕಾಗಿತ್ತು, ತರಿಸ್ಕೊಂಡಿನಿ. ಇದ್ರದ್ದು ಬಿಲ್ ಹೇಳ್ಬಿಡ್ತೀನಿ ನಾನು ಫಸ್ಟ್. ಇದ್ರ ಬಿಲ್ ಬಂದು 4244 ನನಗೆ ಸಿಕ್ಕಿದ್ದು. ಐಕಾನಿಕ್ ಹೇರ್ ಸ್ಟ್ರೈಟ್ನರ್. ಸೊ ಐಕಾನಿಕ್ ಅಂದ್ಕೊಳ್ಳಿ ನಮಗೆಲ್ಲ ಸಲೂನ್ ನೆನಪಾಗುತ್ತೆ. ಸೊ ಓಪನ್ ಮಾಡೋಣ. ಸಲೂನ್ ಲೈಕ್ ಹೇರ್ ಸ್ಟ್ರೈಟ್ನಿಂಗ್ ಬೇಕಂದ್ರೆ ಇದನ್ನು ಟ್ರೈ ಮಾಡ್ಬೋದು. ಬಟ್ ನಾನು ಇದ್ರದ್ದು ರಿವ್ಯೂ ಕೊಡ್ತೀನಿ ನಿಮ್ಗೆ, ಒಂದು ಡಿಟೇಲಿಂಗ್ ವಿಡಿಯೋ ಮಾಡ್ತೀನಿ. ಇದ್ರೊಳಗೆ ಜಸ್ಟ್ ಅನ್ಬಾಕ್ಸಿಂಗ್ ಮಾಡತ್ತೀನಿ. ಸೊ ಪ್ಯಾಕೇಜಿಂಗ್ ವೈಸ್ ಗುಡ್. ಇದ್ರೊಳಗೆ ಜಸ್ಟ್ ಏನೇನು ಸಿಕ್ಕೈತೆ ಅಂತ ಹೇಳ್ಬಿಡ್ತೀನಿ. ಸ್ಟ್ರೈಟ್ನರ್ ಪ್ಯಾಕ್ ಮಾಡೋ ಸಂಬಂಧ ಒಂದು ಪೌಚ್ ಕೊಟ್ಟಾರ. ಹೆಂಗೆಲ್ಲ ಯೂಸ್ ಮಾಡಬೇಕು ಏನೆಲ್ಲ ಅಂತ ಮೆನ್ಯುವಲ್ ಕೊಟ್ಟಾರ. ಏನಾದರೂ ಪ್ರಾಬ್ಲಮ್ ಇದ್ದರೆ ಇದನ್ನು ನೋಡಿ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಆ್ಯಂಡ್ ಪ್ಲಾಸ್ಟಿಕ್ ರ್ಯಾಪ್ನು ಕೊಟ್ಟಾರ, ಲೈಕ್ ಸ್ಟ್ರೈಟ್ನರ್ನ ಪ್ಯಾಕ್ ಮಾಡ್ಲಿಕ್ಕೆ. ಸೊ ಇದು ಪ್ಯಾಕೇಜಿಂಗ್ ಈ ಥರ ಇತ್ತು. ಇದ್ರದ್ದು MRP ಹೇಳಿಬಿಡ್ತೀನಿ. 6500 ಅದ. ನನಗೆ ಸಿಕ್ಕಿರೋದು ಇದು ಅರೌಂಡ್ 4244 rupees. ನೋಡಿ MRPಗೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಅದ. ಸೊ ಈ ಒಂದು ಸ್ಟ್ರೈಟ್ನರ್ದು ರಿವ್ಯೂ ಕೊಡ್ತೀನಿ ಲಾಂಗ್ ವಿಡಿಯೋ ಮಾಡಿ. ನಾನು ಫಸ್ಟ್ ಟೈಮ್ ತರಿಸ್ಕೊಂಡಿನಿ. ಏನು ಪ್ರಾಬ್ಲಮ್ ಅಂದ್ರೆ ಐಕಾನಿಕ್ ಒಳಗೆ ಭಾಳ ಥರ ಸ್ಟ್ರೈಟ್ನರ್ಸ್ ಅದಾವು. ಸೊ ನಮ್ಮ ಹೇರ್ಸಿಗೆ ಅಥವಾ ನಿಮ್ಮ ಹೇರ್ಸಿಗೆ ಯಾವ ಥರ ಬೇಕು, ಇದು ಸೂಟೇಬಲ್ ಆಗುತ್ತಾ ಇಲ್ಲ, ನಾನು ಒಂದು ಲಾಂಗ್ ವಿಡಿಯೋ ಮಾಡಿ ಅಥವಾ ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಫಸ್ಟ್ ಟೈಮ್ ತರಿಸ್ಕೊಂಡಿನಿ, ಇನ್ನೂ ಓಪನ್ ಕೂಡ ಮಾಡಿಲ್ಲ. ಸೊ ಇದಾಗಿತ್ತು ಇವತ್ತಿನ ನೈಕಾ ಹಾಲ್. ಪ್ಲೀಸ್ ಏನಾದರೂ ಮಿಸ್ಟೇಕ್ ಆಗಿತ್ತಪ್ಪ ಅಂದ್ರೆ ಅಡ್ಜಸ್ಟ್ ಮಾಡ್ಕೋರಿ. ಯಾರೇನ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಇದೇ ಥರ ವಿಡಿಯೋ ಹಾಕ್ತಿರ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಮತ್ತೆ ಸಿಗೋಣ ಅಂತ.